ನಮಸ್ತೆ, ನನ್ನ ಹೆಸರು ಮಮತಾ ಅಂತ. ಮುರಳೀಕೃಷ್ಣ ಅವ್ರ ತಾಯಿ ಮಾತಾಡ್ತೀನಿ. ಆ್ಯಕ್ಚುಲಿ ಇವನಿಗೆ ಹಾಸ್ಟೆಲ್ ಸೇರಿಸಿರೋದ್ರಿಂದ ಅಲ್ಲಿಂದ ವಾತಾವರಣ ಸೆಟ್ ಆಗದೆ ಪ್ಯಾಂಕ್ರಿಯಾಟಿಸ್ ಅಟ್ಯಾಕ್ ಆಗಿತ್ತು. ಬಟ್ ತುಂಬಾ ಸಫರ್ ಮಾಡಿದ್ವಿ. ಅವ್ನು ಸಫರ್ ಮಾಡಿರೋದಕ್ಕಿಂತ ಜಾಸ್ತಿ ನಾವು ಪೇರೆಂಟ್ಸ್ ಆಗಿ ತುಂಬಾ ಸಫರ್ ಮಾಡಿದ್ವಿ. ತುಂಬಾ ಸಫರ್ ಮಾಡಿದ್ವಿ ಅಂದರೆ ಹೇಳೋಕ್ಕಾಗದಿರೋಷ್ಟು ಪ್ರಾಬ್ಲಮ್ಮು. ಒಂದು ಸ್ವಲ್ಪ ನೀರು ಕೂಡ ಕುಡಿಯೋಕ್ಕಾಗ್ತಾಯಿರಲಿಲ್ಲ. ಒಂದು ಸ್ವಲ್ಪ ಊಟ ಕೂಡ ಅವನು ಸೇರ್ತಾ ಇರಲಿಲ್ಲ. ತುಂಬಾ ಒಂದು ಹನಿ ನೀರು ಕುಡಿದ್ರು ಸಹ ತುಂಬಾ ಹೊಟ್ಟೆ ನೋವು ಬರ್ತಾಯಿತ್ತು. ತುಂಬಾ ಸಫರ್ ಮಾಡ್ತಾಯಿದ್ದ. ಡೈಲಿ ಮಿಡ್ನೈಟ್ ಆಗಲಿ ಯಾವಾಗೂ ಹೊಟ್ಟೆ ನೋವ್ತಾನೇ ಇತ್ತು ಅವನಿಗೆ. ನಾವು ಇಂಗ್ಲೀಷ್ ಮೆಡಿಸನ್ಗೆ ಹೋದ್ವಿ, ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ. ಅವರೊಂದು ಯಾವುದೋ ಟ್ಯಾಬ್ಲೆಟ್ ಕೊಟ್ಟಿದ್ದರು, ಡೈಲಿ 1 ಡೋಸ್ ಅನ್ನೋ ಥರ. ಅದನ್ನು ತೊಗೊಂಡಾಗ ಅವನಿಗೆ ಆಗ 1 ಅವರ್ ಇಲ್ಲ ಹಾಫ್ ಆನ್ ಅವರ್ ಅಷ್ಟೇ ಕ್ಯೂರ್ ಆಗ್ತಾಯಿತ್ತು. ಮತ್ತು ಸೇಮ್ ಪ್ರಾಬ್ಲಮ್ಮು, ಏನಾದರೂ ತಿಂದರೆ ಫುಲ್ ವಾಮಿಟ್ ಮಾಡಿಬಿಡ್ತಾಯಿದ್ದ. ತಡ್ಕೊಳಕ್ಕಾಗದೇ ಇರೋಷ್ಟು ಹೊಟ್ಟೆ ನೋವು ಬರ್ತಾಯಿತ್ತು. ಹೀಗಿರುವಾಗ ನಾವು ಏನಪ್ಪ ಮಾಡೋದು ಅಂತ ಸಫರ್ ಮಾಡ್ತಾಯಿದ್ವಿ. ಮತ್ತು ಸಡನ್ನಾಗಿ ಹಾಗೆ ನೋಡ್ತಾ ಯೂಟ್ಯೂಬಲ್ಲಿ ಈ ಒಂದು ಧನ್ವಂತರಿ ಇದು ಮೆಡಿಸನ್ ಅವರು ನಮಗೆ ಸಿಕ್ಕಿದ್ದು ಯೂಟ್ಯೂಬಲ್ಲಿ. ಹಾಗಾಗಿ ನಾವು ಇವ್ರ ಹತ್ರ ಬಂದು ಕನ್ಸಲ್ಟ್ ಮಾಡಿದಾಗ ತುಂಬಾ ಉಪಯೋಗ ಆಯಿತು. ಈಗ ನಮ್ಮ ಮಗ ತುಂಬಾ ಚೆನ್ನಾಗಿದ್ದಾನೆ. ಮೆಡಿಸನ್ಸ್ ಎಲ್ಲ ತೊಗೋತಾ ಇದ್ದ. ಫುಲ್ಲು ಕಂಟಿನ್ಯೂಸ್ ಆಗಿ ಎಷ್ಟು ಡೋಸ್ ಇತ್ತು ಅಷ್ಟು ಕ್ಲಿಯರ್ ಮಾಡಿದ್ದಾನೆ. ಈಗ ನಮ್ಮ ಮಗ ತುಂಬಾ ಚೆನ್ನಾಗಿದ್ದಾನೆ. ವೆಯ್ಟ್ ಕೂಡ ಪುಟಪ್ ಆಗಿದೆ. ಅವನು ಆರಾಮಾಗಿದ್ದಾನೆ, ಯಾವುದೇ ತೊಂದರೆ ಇಲ್ಲ.